ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಮ್ಮ ಅಮ್ಮ ಮನೆಯಲ್ಲಿ ಮಾಡ್ತಿರುವಂಥ ನಾನ್ ವೆಜ್ ಊಟನ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಂದ್ಬಿಟ್ಟು 2 ಮರಿ ಹೊಡೆದಿದ್ರು. 2 ಮರಿ ಹೊಡೆದಿದ್ರೆ ಇಷ್ಟು ಮಟನ್ ಆಗಿತ್ತು. ಈ ಮಟನ್ ಸಾಂಬಾರನ್ನ ಮಾಡ್ತಾಯಿದ್ದೀವಿ. ಇದಕ್ಕೆ ಏನು ಮಾಡಿದ್ದಾರೆ ಅಂದರೆ, ಮೊದಲಿಗೆ ದೊಡ್ಡ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ. ಮತ್ತು ಆ ಒಂದು ಮಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದಾರೆ. ಆ ಕಲ್ಲರ್ ಇದೆಯಲ್ಲ, ಆ ಕಲ್ಲರ್ ಫುಲ್ಲು ಲೈಟಾಗಿ ಕುಕ್ ಆಗಿರೋ ಥರ ಕಲ್ಲರ್ ಚೇಂಜ್ ಆಗೋವರೆಗೂ ಆಯಿಲಲ್ಲಿ ಈ ಥರ ಫ್ರೈ ಮಾಡ್ತಾರೆ. ಒಳ್ಳೆ ನಾಟಿ ಮರಿ ಮಟನ್ನು ಸಕ್ಕತ್ತಾಗಿರ್ತದೆ ತಿನ್ನಲಿಕ್ಕೆ. ಇದು ದೇವರು ಮಾಡಿದರು ಅಂತೇಳಿ ಅಮ್ಮ ಅವರು ಈ ಒಂದು ಸ್ಪೆಷಲ್ ಮರಿ ಹೊಡೆದಿದ್ರು. ನೋಡಿ, ಇಲ್ಲಿ ಮಸಾಲೆ ಬಂದ್ಬಿಟ್ಟು ಇದಕ್ಕೆ ಸಾಂಬಾರು ಪುಡಿ, ಖಾರದ ಪುಡಿ, ತುರ್ಕೊಂಡು ರುಬ್ಬಿರೋಂಥ ಕೊಬ್ಬರಿ, ಕಾಯಿ, ಉಪ್ಪು, ಮತ್ತು ಇದು ಬಂದ್ಬಿಟ್ಟು ಪುದೀನ ಮತ್ತು ಕೋರಿಯಂಡರ್ ಸೊಪ್ಪನ್ನ ರುಬ್ಬಿರೋದು. ಇದು ಟೊಮೊಟೊ ಪೇಸ್ಟು, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಇದು ಬಂದ್ಬಿಟ್ಟು ಆನಿಯನ್ ಪೇಸ್ಟು. ಎಲ್ಲ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಎಷ್ಟೆಷ್ಟು ಮಸಾಲೆ ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾತ ಅವ್ರು ಮಾಡ್ತಾಯಿರೋದು ಈ ಒಂದು ಕುಕ್ಕು. ನನಗಂತೂ ಈ ಅಡುಗೆ ನೋಡ್ತಾ ಇದ್ದರೆ ಇಷ್ಟು ದೊಡ್ಡ ಅಡುಗೆಗಳು ಅದು ಹೇಗೆ ಉಪ್ಪು ಖಾರ ಎಲ್ಲ ಹಾಕ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ನೋಡ್ತಾ ಇದ್ದರೆ ಮತ್ತೆ ಸಖತ್ತಾಗಿತ್ತು. ಇದು ಒಂದು ಹಬ್ಬದ ಪ್ರಯುಕ್ತ ಮಾಡ್ತಿರೋದ್ರಿಂದ ದೊಡ್ಡ ಅಡುಗೆಗಳಿಗೆ ಅವರ ಒಂದು ಕ್ವಾಂಟಿಟಿಗಳು ಅವರೇ ಹಾಕ್ತಾರೆ. ನಾನು ಜಸ್ಟ್ ನಿಮಗೆಲ್ಲ ತೋರಿಸ್ಬೇಕು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೀನಿ. ನನಗೆ ಕಾಯಿ ಎಲ್ಲ ಹಾಕಿದ್ರು ಒಂದು 3 ಸ್ಪೂನಷ್ಟು. ಮತ್ತು ಇದಕ್ಕೆ ರುಬ್ಬಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಪೇಸ್ಟು. ಇದಕ್ಕೆಲ್ಲ ಸಪ್ರೇಟ್ ಮಸಾಲೆ ಮಾಡಾಕ್ತಾರೆ. ಅದು ಆ್ಯಕ್ಚುಲಿ ಸ್ಪೆಷಲ್ ಅಂತ ಅನಿಸುತ್ತೆ. ನಾವು ಯೂಶ್ವಲಿ ಮನೆಯಲ್ಲಿ ಮಾಡಿದ್ರೆ ಸಪ್ರೇಟಾಗಿ ಮಾಡೋಕ್ಕೆ ಹೋಗಲ್ಲ, ಎಲ್ಲ ಮಸಾಲೆ ಒಂದಕ್ಕೆ ರುಬ್ಬಿರ್ತೀವಿ. ಮತ್ತು ಟೊಮೊಟೊ ಪ್ಯೂರಿ ಕೂಡ ಎಲ್ಲ ಹಾಕಿದ್ರು. ಇದಕ್ಕೆ ಸ್ವಲ್ಪ ಲೈಟಾಗಿ ಟೊಮೊಟೊ ಹಾಕ್ತಾರೆ, ಜಾಸ್ತಿ ಹಾಕಲ್ಲ. ಯಾಕೆಂದರೆ ಮಟನ್ ಸಾಂಬಾರಿಗೆ ಜಾಸ್ತಿ ಟೊಮೊಟೊ ಹಾಕ್ಬಾರ್ದು, ಹುಳಿ ಬರುತ್ತೆ ಅಂತೇಳಿ ಲೈಟ್ ಟೊಮೊಟೊ ಹಾಕಿದ್ದಾರೆ. ಇದಕ್ಕೆ ಉಪ್ಪೆಲ್ಲ ಹಾಕಿದ್ದಾರೆ ಆಲ್ರೆಡಿನ. ಆಲ್ಮೋಸ್ಟ್ ಎಲ್ಲ ಒಂದು 20% ಕುಕ್ ಆದಮೇಲೆ ಈ ಎಲ್ಲ ಮಸಾಲೆಗಳನ್ನ ಹಾಕ್ತಾರೆ. ಮತ್ತು ಇಲ್ಲಿ ಸಾಂಬಾರು ಪುಡಿ, ಖಾರದ ಪುಡಿನ ಡೈರೆಕ್ಟಾಗಿ ಹಾಕ್ತಾಯಿದ್ದಾರೆ. ಯಾವುದೇ ರೀತಿ ರುಬ್ಬೋದು ಅದೆಲ್ಲ ಏನೂ ಇಲ್ಲ. ಮತ್ತು ಹೊರಗಡೆ ಮಸಾಲೆ ಏನು ಯೂಸ್ ಮಾಡ್ದೇ ಇದನ್ನು ಮಾಡ್ತಾಯಿದ್ದು ಮನೆಯಲ್ಲೇ ಓನ್ಲಿ ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ, ಏನು ಕೊತ್ತಂಬರಿನ ಪೌಡ್ರ್ ಮಾಡಿಸಿರ್ತೀವೋ ಆ ಪೌಡರ್ನ ಯೂಸ್ ಮಾಡ್ತಾಯಿದ್ದಾರೆ. ಡೈರೆಕ್ಟಾಗೇ ಖಾರದ ಪುಡಿ, ಸಾಂಬಾರು ಪುಡಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ. ಇದೆಲ್ಲ ಇದರೊಳಗಡೆ ಈಸಿಯಾಗಿ ಮಿಕ್ಸ್ ಆಗ್ತೈತೆ. ಇಲ್ಲಿ ಮೇನ್ ಕುಕ್ ಹಾಕ್ತಾಯಿದ್ರೆ ಇನ್ನೊಬ್ಬರು ಏನು ಮಾಡಬೇಕು ಅಂದರೆ ಇದನ್ನೆಲ್ಲನ ಮಿಕ್ಸ್ ಮಾಡ್ತಲೇ ಇರಬೇಕು. ಇದರ ಒಂದು ಸ್ಪೆಷಾಲಿಟಿ. ಇದು ನಮ್ಮ ಅಮ್ಮ ಮನೆ ಜಾತ್ರೆಯಲ್ಲಿ ಈ ಒಂದು ಮರಿಗಳನ್ನ ಹೊಡೆದಿರೋದ್ರಿಂದ ಈ ನಾಟಿ ಮಟನ್ ಸಾಂಬಾರು ಮಾಡ್ತಾಯಿದ್ದಾರೆ. ಇದ್ರ ಜೊತೆ ಇನ್ನೂ ಪೊಟ್ಟಿ ಏನೇನೋ ಬೇರೆ ವೆರೈಟೀಸ್ ಕೂಡ ಇದೆ. ನಾನು ಇದರಲ್ಲಿ ಇವತ್ತು ಮಟನ್ ಸಾರು ನೋಡಿ ಆಲ್ಮೋಸ್ಟ್ ಅಲ್ಲಿ ಕುಕ್ ಆಗಿದೆ. ಆ ಒಂದು ಫ್ಲೇವರು, ಆ ಘಮದಲ್ಲಿ ಏನು ಊರು ತುಂಬ ಘಮ ಅಂತ ಇದೆ ಅನಿಸುತ್ತೆ. ಇದು ಅರೌಂಡು 30 to 35 kg ಮಟನ್ ಇದೆ. ಇದು ಆಲ್ಮೋಸ್ಟ್ ಅಲ್ಲಿ ಕುಕ್ ಆಗಿದೆ. ಇನ್ನೇನಿಲ್ಲ, ತಟ್ಟೆಗೆ ಹಾಕೊಳ್ಳೋದು, ತಿಂತಾ ಇರೋದೆ. ನಾನಂತೂ ಈ ಒಂದು ಡಿಶ್ನ ತುಂಬಾ ಇಷ್ಟಪಡ್ತೀನಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಫಂಕ್ಷನ್ ಮಾಡಿ ಈ ಥರ ಇದ್ದರೆ ದಯವಿಟ್ಟು ತಿಳಿಸಿ. ವಿಡಿಯೋ ನೋಡ್ತಿರೋರಿಗೆಲ್ಲರಿಗೂ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.